ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ನಾವು ಮಧ್ಯಾಹ್ನ 3 o'clock ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ ಹಲ್ವಾ. ಆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಈ ವಿಡಿಯೋದಲ್ಲಿ ಸ್ಪೆಷಲ್ ಏನಪ್ಪಾ ಅಂದರೆ, ಅಮ್ಮ ಏನು ಸ್ಪೆಷಲ್? ಇವತ್ತು ನಮ್ಮ ದೀಕ್ಷಾನೇ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದಾರೆ. ಅದು ಸೆಕೆಂಡ್ ಟೈಮು. ಮತ್ತೆ ಅವಳೇ ಹೇಳ್ತಾಳೆ ನೋಡಿ ಇವಾಗ ಹೇಗೆ ಮಾಡೋದು ಅಂತ. ಬನ್ನಿ ನೋಡ್ಕೊಬರೋಣ. ಇಂಗ್ರೀಡಿಯೆಂಟ್ಸ್ನ ನೋಡೋಣ. 3 ಸ್ಪೂನಷ್ಟು ತುಪ್ಪ, ಅರ್ಧ ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ಕ್ಯಾರೆಟು ಮೀಡಿಯಮ್ ಸೈಜ್ದು 2 ತುರಿದಿಟ್ಕೊಂಡಿರಿ. ನೆಕ್ಸ್ಟು 1 ಸ್ಮಾಲ್ ಕಪ್ಪಷ್ಟು ಹಾಲು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ 1 ಚಿಟಿಕೆ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗಿರೋವಂಥದ್ದು. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋಣ ಅಂತ ನೋಡೋಣ. ಒಂದು ಕಡಾಯಿನ ಇವಾಗ ಬಿಸಿ ಆಗಕ್ಕಂತ ಇಟ್ಟಿದ್ದೀನಿ. ಬಿಸಿಯಾಗಿದೆ. 3 ಸ್ಪೂನಷ್ಟು ತುಪ್ಪ, ಸೊ ಫ್ರೆಂಡ್ಸ್ ಇವಾಗ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿನ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಸೊ ಫಸ್ಟು ಇನ್ಮಿಕ್ಕಿ ಆ್ಯಡ್ ಮಾಡಲಾ? ಬೇಡ ಬಿಡು, ಎಡಿಟ್ ಮಾಡ್ಕೊತೀನಿ. ನಮ್ಮಮ್ಮ ನನಗೆ ಸ್ವಲ್ಪ ಇದು ಫ್ರೈ ಮಾಡೋಕ್ಕೆ ಬರಲ್ಲ ತುಪ್ಪದಲ್ಲಿ. ಎಣ್ಣೆಲಾದರೆ ಮಾಡ್ತಿದ್ದೆ, ತುಪ್ಪ ಆಗಿದ್ದರಿಂದ ಇದನ್ನು ಫ್ರೈ ಮಾಡೋಕ್ಕೆ ಬರಲ್ಲ ಅಂತ ನಮ್ಮಮ್ಮನೇ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಸೀಸ್ಬಿಡ್ತೀನಿ ಅಂತ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಅಮ್ಮ ಆಯ್ತಾ? ಒಂದು ಬೌಲ್, ಇದನ್ನ ಇವಾಗ ಬೌಲ್ಗೆ ಹಾಕೊಳ್ಳಿ. ಒಂದು ಬೌಲ್ಗೆ ಸೊ ಇವಾಗ ಅದೇ ಕಡೆಗೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ, 1 ಕಪ್ಪು ಕೂಡ. ಸೊ ಇದು ಎಲ್ಲೋ ಇಷ್ಟು ಬರೋ ತನಕನೂ ಹುರ್ಕೋಬೇಕು ಚೆನ್ನಾಗಿ. ಫ್ರೆಂಡ್ಸ್, ಇದು ಎಲ್ಲ ಎಷ್ಟು ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡೋದ್ರಿಂದ ಹಸಿ ಎಲ್ಲ ಹೋಗುತ್ತೆ. ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟೇ ಹಲ್ವಾ ಚೆನ್ನಾಗಿ ಬರುತ್ತೆ. ಅದೆಲ್ಲ ಹೈ ಫ್ಲೇಮಲ್ಲಿ ಮಾಡಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಆವಾಗಲೇ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಬೇಯೋದು. ಬೇಗನೆ ಮಾಡ್ಕೋಬೋದು, ಸಿಂಪಲಾಗಿದೆ. ಕಡಿಮೆ ಸಾಮಗ್ರಿಯಲ್ಲಿ ಮಾಡ್ಕೋಬೋದು. ಮತ್ತು ಹಬ್ಬಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಬರ್ತಾಯಿದೆ ಫ್ಲೇವರ್ ಅಂತೂ. ಇವಾಗ 1 ಲೋಟ ಹಾಲು ಹಾಕ್ತಾಯಿದ್ದೀನಿ. ಇವಾಗ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಸ್ವಲ್ಪ ಬಾಡಿಸ್ಬೇಕು. ಕ್ಯಾರೆಟ್ ತುಪ್ಪದಲ್ಲಿ ಮತ್ತು ಸ್ವಲ್ಪ ಹಾಲಲ್ಲೇ ಬೇಯಬೇಕು. ಹಾಗಾಗಿ ಸ್ವಲ್ಪ ಹಾಲಲ್ಲೇ ಬೇಯಿಸ್ತಾ ಇದ್ದೀನಿ. ನೋಡಿ ಇವಾಗ
ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈಗ ಅದಕ್ಕೇ ಒಂದು ಅರ್ಧ ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿ, ನನ್ನ ಮಗಳು ಕೊಡಮ್ಮ ನಾನು ಸ್ವಲ್ಪ ಇದು ಮಾಡ್ತೀನಿ ಅಂದ್ಕೊಂಡು ಮೇಲ್ಗಡೆನೇ ಕೂತ್ಕೊಂಡು ಅವಳು ಫ್ರೈ ಮಾಡ್ತಾಯಿದ್ಲು. ಅವಳಿಗೆ ಎಡ್ಸಲ್ಲ ಸ್ಟವ್ವು, ಹಾಗಾಗಿ ಮೇಲ್ಗಡೆನೇ ಕೂತ್ಕೊಂಡು ಸುಟ್ಕತೀಯ ಅಂತ ನಾನು ಕೆಳಗಡೆ ಇಳಿಸ್ಬಿಟ್ಟೆ ಅವಳನ್ನ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ತುಂಬಾ ಚೆನ್ನಾಗಿ ಬರ್ತಾಯಿದೆ. ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ. ಇದಕ್ಕೇ ಇವಾಗ ಹುರಿದು ಇಟ್ಕೊಂಡಿರೋಂಥ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ, ಏಲಕ್ಕಿ ಹಾಕ್ತಾಯಿದ್ದೀನಿ. ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಕ್ಯಾರೆಟ್ ಹಲ್ವಾ. ಅದಕ್ಕೆ ಇವಾಗ ಇಟ್ಟಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ, ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಟಿದ್ದಾಳೆ. ನೋಡಿ ಇವಾಗ ರೆಡಿಯಾಗಿದೆ. ನನ್ನ ಮಗಳು ಟೇಸ್ಟ್ ಮಾಡ್ತಿದ್ದಾಳೆ. ನೋಡಿ ಈ ರೀತಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ನೋಡಿ ಇವಾಗ ನನ್ನ ಮಗಳು ಸಂಜೆ ಮೇಲೆ ಇವಾಗ ಆಟ ಆಡಕ್ಕೆ ಹೋಗ್ತಿದ್ದಾಳೆ. ಮಮ್ಮಿ ನಾನೇ ದೋಸೆ ಹಾಕತ್ತೀನಮ್ಮ ಅಂದ್ಕೊಂಡು ನಮ್ಮ ದೀಕ್ಷಾ ಆಗ್ತಾಯಿದ್ದು, ಅದರಲ್ಲೂ ಆಟ ಆಡ್ಕೊಂಡು ಆಗ್ತಾಯಿದ್ಲು. ನೋಡಿ ಹೇಗೆ ಆಗ್ತಿದ್ದಾಳೆ ಅಂತ. ಇದು ಮುಚ್ಚಲೋ ಬೇಡ ಅಂದ್ಕೊಂಡು ಆಟ ಆಡ್ತಿದ್ದಾಳೆ. ನಮ್ಮ ತಲೆರಟೆ ದೀಕ್ಷಾ ಇವರು. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.